ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಕೇಳಿದಂತಹ ಎಲ್ಲಾ ಒಂದು ಡೌಟ್ಸ್ಗೂ ಸಹ ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಆದರೆ ಸಿಗುತ್ತೆ. ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತು ಹಣ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಆಗ್ತಿದೆಯಾ ಅಂತ ಕೇಳ್ತಿದ್ದಾರೆ. ಅದ್ರ ಬಗ್ಗೆ ಒಂದು ಅಪ್ಡೇಟ್ ಅನ್ನ ಕೊಡ್ತೀನಿ. ಜೊತೆಗೆ ಸಾಕಷ್ಟು ಫಲಾನುಭವಿಗಳು ಹೌದಾ 21, 22ನೇ ಕಂತು ಹಣ ಒಟ್ಟಿಗೆ ರೂ 4,000 ಹಣ ಆದ್ರೆ ಜಮಾ ಆಗುತ್ತೆ ಅಂತ ಕೇಳ್ತಿದ್ದಾರೆ. ಸೊ ಇದ್ರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ಕೊಡ್ತೀನಿ. ಗೃಹಲಕ್ಷ್ಮಿ ಯೋಜನೆಯ ರಿಲೇಟೆಡ್ ಒಂದಿಷ್ಟು ಅಫಿಷಿಯಲ್ ಅಪ್ಡೇಟ್ಸ್ ಜೊತೆಗೆ ಇದುವರೆಗೂ ಇರುವಂತಹ ಎಲ್ಲಾ ಅಪ್ಡೇಟ್ಸ್ ಅನ್ನ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಜೊತೆಗೆ ನಿಮಗೆ ಕೆಳಗಡೆ ಲೈಕ್ ಬಟನ್ ಕಾಣಿಸ್ತಿದೆ, ಲೈಕ್ ಅನ್ನ ಮಾಡಿ. ಅಂಡ್ ಹಾಗೆ ಸಬ್ಸ್ಕ್ರೈಬ್ ಬಟನ್ ಕಾಣಿಸ್ತಿದೆ, ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಅಂಡ್ ಈಗಾಗಲೇ ಯಾರೆಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಮೊದಲಿಗೆ ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಸರ್ಕಾರದ ಕಡೆಯಿಂದ 20ನೇ ಕಂತು ಹಣದವರೆಗೂ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಆಗ್ತಾನೆ ಬಂತು. ಒಂದಿಷ್ಟು ಫಲಾನುಭವಿಗಳಿಗೆ ಅಂದ್ರೆ ಕಡಿಮೆ ಪ್ರಮಾಣದಲ್ಲಿ ಒಂದಿಷ್ಟು ಫಲಾನುಭವಿಗಳಿಗೆ ಮಾತ್ರ 20ನೇ ಕಂತು ಹಣ ಆದ್ರೆ ಬಾಕಿ ಇದೆ ಅಂತ ಹೇಳ್ಬಿಟ್ಟು ನೀವು ಹೇಳ್ತಿದ್ದೀರಾ. ನೋಡಿ, 20ನೇ ಕಂತು ಹಣದವರೆಗೂ ಮ್ಯಾಕ್ಸಿಮಮ್ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಆದ್ರೆ ಜಮಾ ಆಗಿರುವಂತದ್ದು. ಬಟ್ ಯಾವಾಗ 21ನೇ ಕಂತು ಹಣ ಜಮಾ ಮಾಡ್ಬೇಕಾಗಿ ಬಂತು, 22ನೇ ಕಂತು ಹಣ ಜಮಾ ಮಾಡ್ಬೇಕಿತ್ತು, ಈ ಸರ್ಕಾರದ ಕಡೆಯಿಂದ ಇನ್ನೊಂದು ಸಹ 21, 22, 23ನೇ ಕಂತಿನ ಹಣ ಆದ್ರೆ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಜಮಾ ಆದ್ರೆ ಮಾಡಿಲ್ಲ. ಬಟ್ ಇಲ್ಲಿ ಸಾಕಷ್ಟು ಫಲಾನುಭವಿಗಳು ಈಗ ಕೆಲವೊಂದಿಷ್ಟು ಮಾಧ್ಯಮಗಳಲ್ಲಿ ನೋಡಿದಾಗ ಎಲ್ಲ ಒಂದು ಮಹಿಳೆಯರನ್ನ ಮಾತನಾಡಿಸಿದಾಗ ಅವ್ರು ಹೇಳ್ತಿರುವಂತದ್ದು, ಕಳೆದ 2 ರಿಂದ 3 ತಿಂಗಳಿಂದ ನಮ್ಗೆ ಹಣ ಆದ್ರೆ ಬಂದಿಲ್ಲ, ನಾವ್ ಇದನ್ನ ನಂಬ್ಕೊಂಡಿದೀವಿ, ಈಗ ಮಂತ್ಲಿ 2,000 ಬರ್ತಿರೋದ್ರಿಂದ ಏನೋ ಒಂದು ಕಮಿಟ್ಮೆಂಟ್ ಅನ್ನ ಇಟ್ಕೊಂಡಿರ್ತಾರೆ. ಮಕ್ಕಳಿಗೆ ಒಂದು ಟ್ಯೂಷನ್ ಕಳ್ಸೋದಾಗ್ಲಿ, ಸ್ಕೂಲ್ ಫೀಸ್ ಪೇ ಮಾಡೋದಾಗ್ಲಿ, ಇಲ್ಲ ಅಂತಂದ್ರೆ ಚಿಕ್ಕದಾಗಿ ಏನಾದ್ರು ಒಂದು ಬಿಸ್ನೆಸ್ ಇಟ್ಕೊಂಡಿರೋದಾಗ್ಲಿ, ಈ ತರ ಎಲ್ಲಾನು ಸಹ ಯಾವ್ದೋ ಒಂದ್ರ ಮೇಲೆ ಡಿಪೆಂಡ್ ಆದ್ರೆ ಆಗಿರುತ್ತೆ. ಈ ಮಂತ್ಲಿ ಬರುವಂತ 2,000 ರುಪೀಸ್ ಇಂದ ಈಗ ಇವರು ಸಡನ್ ಆಗಿ 3 ತಿಂಗಳಿಂದ ಕೊಟ್ಟಿಲ್ಲ ಅಂತಂದ್ರೆ ನಾವ್ ಏನ್ ಮಾಡ್ಬೇಕು, ನಮ್ ಪರಿಸ್ಥಿತಿ ಏನು ಅಂತ ಹೇಳ್ಬಿಟ್ಟು ಈ ರೀತಿ ಸಾಕಷ್ಟು ಒಂದು ವಿಡಿಯೋಸ್ ಆದ್ರೆ ವೈರಲ್ ಆಗ್ತಿರುವಂತದ್ದು. ಸೊ ಈಗ ನೀವು ಕೇಳ್ತಿದ್ದೀರಾ, ಹಾಗಿದ್ರೆ ನಮ್ಗೆ ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತು ಹಣ ಯಾವಾಗ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು. ನೋಡಿ, ಮೊನ್ನೆ ರೀಸೆಂಟ್ ಆಗಿ ಒಂದಿಷ್ಟು ಅಫಿಷಿಯಲ್ ಅಪ್ಡೇಟ್ಸ್ ಆದ್ರೆ ಸಿಕ್ತು. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ 21ನೇ ಕಂತು ಹಣ ಆದ್ರೆ ಜಮಾ ಆಗ್ತಿದೆ. ಒಂದಿಷ್ಟು ಫಲಾನುಭವಿಗಳಿಗೆ ಈಗ 1,20,00,000ಕ್ಕೂ ಹೆಚ್ಚು ಫಲಾನುಭವಿಗಳು ಅರ್ಹರಿದ್ದಾರೆ ಈಗ 21ನೇ ಕಂತು ಹಣ ಪಡ್ಕೊಳ್ಳೋದಕ್ಕೆ. ಅದರಲ್ಲಿ ಕೇವಲ ಒಂದು 3 ರಿಂದ 4 ಸಾವಿರ ಅಷ್ಟ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಆಗಿದೆ ಅಂತ ಹೇಳ್ಬಿಟ್ಟು ಒಂದಿಷ್ಟು ಅಪ್ಡೇಟ್ಸ್ ಆದ್ರೆ ಬರ್ತಿದ್ವು. ಈವನ್ ಕಡಿಮೆ ಪ್ರಮಾಣದಲ್ಲಿ ಕೆಲವೊಂದಿಷ್ಟು ಫಲಾನುಭವಿಗಳು ಸರ್ ನನಗೆ 21ನೇ ಕಂತು ಹಣ ಜಮಾ ಆಯ್ತು ಅಂತ ಹೇಳ್ಬಿಟ್ಟು ಒಂದು ಅಪ್ಡೇಟ್ಸ್ ಅನ್ನ ಕೊಟ್ರು. ಅದಾದ್ಮೇಲೆ ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತು ಹಣ ಯಾರಿಗೂ ಸಹ ಜಮಾ ಆಗಿಲ್ಲ. ಓಕೆನಾ, ಎಲ್ರು ಏನ್ ಅನ್ಕೊಂಡಿದ್ರು ಅಂತ ಅಂದ್ರೆ ಈಗ ಪ್ರೋಸೆಸ್ ಸ್ಟಾರ್ಟ್ ಆಗಿದೆ, ಹಣ ಬಿಡುಗಡೆ ಆಗಿದೆ, ಆದಷ್ಟು ಬೇಗ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರು ಸಹ ಒಂದು ಭರವಸೆಯನ್ನ ಇಟ್ಕೊಂಡಿದ್ರು. ಬಟ್ ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತು ಹಣ ಏನಿದೆ, 21ನೇ ಕಂತು ಹಣ ಆದ್ರೆ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗ್ತಾ ಇಲ್ಲ. ಪ್ರತಿನಿತ್ಯನೂ ನಮ್ಮ ಒಂದು ಯೂಟ್ಯೂಬ್ ಅಲ್ಲಿ ನೀವು ಕಮೆಂಟ್ಸ್ ಅನ್ನ ನೋಡಿದ್ರೆ ಗೊತ್ತಾಗುತ್ತೆ, ಪ್ರತಿಯೊಬ್ಬರು ಸಹ ನಮ್ಗೆ 21ನೇ ಕಂತು ಹಣ ಜಮಾ ಆಗಿಲ್ಲ, 21ನೇ ಕಂತು ಹಣ ಜಮಾ ಆಗಿಲ್ಲ. ನಾವು ಈ ಜಿಲ್ಲೆಯವರು ಅಂತ ಬೇರೆ ಬೇರೆ ಜಿಲ್ಲೆಯ ಮಹಿಳೆಯರು ಎಲ್ಲರೂ ಸಹ ಕಮೆಂಟ್ ಅನ್ನ ಮಾಡ್ತಿದ್ದಾರೆ. ಯಾರಿಗೂ ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತು ಹಣ ಆದ್ರೆ ಜಮಾ ಆಗ್ತಿಲ್ಲ. ಇದರ ಒಂದು ಪ್ರೊಸೆಸ್ ಸ್ಟಾಪ್ ಆಗಿದೆಯೋ ಇಲ್ಲ ಅಂತಂದ್ರೆ ಸರ್ಕಾರದ ಕಡೆಯಿಂದ ಏನಾದ್ರೂ ಹಣ ರಿಲೇಟೆಡ್ ಏನಾದ್ರೂ ತೊಂದರೆ ಇದೆಯೋ ಗೊತ್ತಿಲ್ಲ. ಇಲ್ಲಿ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ 20ನೇ ಕಂತು ಹಣದವರೆಗೂ ಬಂದಿದೆ. 21ನೇ ಕಂತು ಹಣ ಎಲ್ಲ ಒಂದು ಫಲಾನುಭವಿಗಳಿಗೂ ಸಹ ಬರ್ಬೇಕಿದೆ. ಇಲ್ಲಿ ಫಲಾನುಭವಿಗಳು ಪ್ರತಿನಿತ್ಯನೂ ಸಹ ವೆಯ್ಟ್ ಮಾಡ್ತಿದ್ದಾರೆ, ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು. ಈಗ ಮೊನ್ನೆ ಪ್ರೆಸ್ ಇದರಲ್ಲಿ ಮಾತನಾಡಿದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರು ಏನ್ ತಿಳಿಸ್ಕೊಟ್ಟಿದ್ದಾರೆ ಅಂತ ಅಂದ್ರೆ, ನಾವು ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವುದನ್ನು ಸಹ ಬಾಕಿ ಇಟ್ಕೊಂಡಿಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ಬಟ್ ಅಲ್ಲಿ ಏನಾದ್ರೂ ಒಂಚೂರು ಕನ್ಫ್ಯೂಸ್ ಏನಾದ್ರೂ ಆಗಿರ್ಬೋದು, ನಾವು ಅವರ ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದ ಇನ್ಫಾರ್ಮೇಶನ್ ಅನ್ನ ಪಡ್ಕೊಳ್ಳೋದ್ರಲ್ಲಾಗಿರ್ಬೋದು ಅಥವಾ ಬೇರೆ ಯಾವ್ದ್ರಲ್ಲಾದ್ರೂ ಆಗಿರ್ಬೋದು. ಬಟ್ ಪ್ರತಿಯೊಬ್ಬರು ಒಂದು ಭರವಸೆಯನ್ನ ಇಟ್ಕೊಂಡಿದ್ರು, ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತು ಹಣ ಜುಲೈ 15ನೇ ತಾರೀಕು ಒಳಗಡೆ ಬರುತ್ತೆ ಅಂತ ಹೇಳ್ಬಿಟ್ಟು. ಈಗಾಗಲೇ ಸಹ ಇವತ್ತು ಜುಲೈ 9, ಇನ್ನೂ ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತು ಹಣ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗಾದ್ರೆ ಜಮಾ ಆದ್ರೆ ಆಗ್ತಿಲ್ಲ. ಬಟ್ ಆದ್ರೂ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸ್ಕೊಟ್ರು 15ನೇ ತಾರೀಕು ಒಳಗಡೆ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಈಗ ಕಾದ್ ನೋಡ್ಬೇಕಾಗಿದೆ, ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತು ಹಣ ಜಮಾ ಮಾಡ್ತಾರಾ ಇಲ್ಲ ಅಂತಂದ್ರೆ ಇನ್ನೂ ಲೇಟ್ ಆಗುತ್ತಾ, ಇಲ್ಲ ಅಂತಂದ್ರೆ ನೆಕ್ಸ್ಟ್ ಮಂತ್ ಆಗುತ್ತಾ ಯಾವಾಗ ಅಂತ ಹೇಳ್ಬಿಟ್ಟು. ಬಟ್ ಒಂದು ಓಪನ್ ಆಗಿ ಕೊಟ್ಟಿದ್ದಾರೆ, ನಿಮ್ಗೆ 15ನೇ ತಾರೀಕು ಒಳಗಡೆ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನೀವು ಫಲಾನುಭವಿಗಳು ಸ್ವಲ್ಪ ವೆಯ್ಟ್ ಮಾಡಬೇಕು. ಜೊತೆಗೆ ಇಲ್ಲಿ ಸಾಕಷ್ಟು ಫಲಾನುಭವಿಗಳು ಕೇಳ್ತಿರುವಂತದ್ದು, ಹೌದಾ 21ನೇ ಕಂತು ಹಣ 22ನೇ ಕಂತು ಹಣ ಒಟ್ಟಿಗೆ 4,000 ಬಿಡುಗಡೆ ಮಾಡ್ತಾರಂತೆ, ನಾಳೆ ಮಾಡ್ತಾರಂತೆ, ಇವತ್ ಮಾಡ್ತಾರಂತೆ, ಟೈಮಿಂಗ್ ಮತ್ತೊಂದು ಎಲ್ಲಾನು ಸಹ ಹೇಳ್ತಿದಾರೆ, ನಿಜಾನ ಅಂತ ನೀವು ಕೇಳ್ತಿದ್ದೀರಾ. ನೋಡಿ, 100% ಆಗಿ ಈ ಒಂದು ಇನ್ಫಾರ್ಮೇಶನ್ ಅನ್ನ ಯಾರನ್ನು ಸಹ ಹೇಳಿಲ್ಲ. 21ನೇ ಕಂತು ಹಣ ಆಗಿರ್ಬೋದು ಅಥವಾ 22ನೇ ಕಂತು ಹಣ ಆಗಿರ್ಬೋದು, ಒಟ್ಟಿಗೆ ರೂ 4,000 ಜಮಾ ಮಾಡ್ತೀವಿ ಅಂತ ಹೇಳಿ
ಸರ್ಕಾರದ ಕಡೆಯಿಂದ ಆಗಿರ್ಬೋದು, ಇಲ್ಲ ಅಂತಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರ ಕಡೆಯಿಂದ ಆಗಿರ್ಬೋದು, ನಾವು ಬಾಕಿ ಇರುವಂತಹ 2 ತಿಂಗಳು ಹಣ ಒಟ್ಟಿಗೆ ರೂ. 4,000 ಹಣನ ಬಿಡುಗಡೆ ಮಾಡ್ತೀವಿ, ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲೂ ಒಂದು ಹೇಳಿಕೆಯನ್ನಾದ್ರೆ ಕೊಟ್ಟಿಲ್ಲ. ಸೊ ಫಲಾನುಭವಿಗಳು ನೀವು ಒಂದನ್ನ ಅರ್ಥ ಮಾಡ್ಕೊಳ್ಳಿ, ನಿಮ್ಗೆ ಇದುವರೆಗೂ 20ನೇ ಕಂತು ಹಣದವರೆಗೂ ಹಣ ಜಮಾ ಆಗಿರುವಂತದ್ದು. ಈಗ ನೆಕ್ಸ್ಟ್ ನಿಮ್ಗೆ 21ನೇ ಕಂತು ಹಣ, 22ನೇ ಕಂತು ಹಣ, 23ನೇ ಕಂತು ಹಣ ಆದ್ರೆ ಬಾಕಿ ಇದೆ. ಬಟ್ ಈಗ ನಿಮ್ಗೆ ಮೊದಲಿಗೆ 21ನೇ ಕಂತು ಹಣ ಜಮಾ ಮಾಡುವಂತಹ ಎಲ್ಲಾ ಸಾಧ್ಯತೆಗಳನ್ನು ಸಹ ಇದೆ. ಅದೂನು ನಿಮ್ಗೆ ಇದೇ ತಿಂಗಳು 15ನೇ ತಾರೀಕು ಒಳಗಡೆ ಅಂತ ಹೇಳ್ಬಿಟ್ಟು ಒಂದು ಭರವಸೆಯನ್ನ ಕೊಟ್ಟಿದ್ರು. ಈವನ್ ಒಂದಿಷ್ಟು ಅಫಿಷಿಯಲ್ ಅಪ್ಡೇಟ್ಸ್ ಸಹ ಬಂದಿತ್ತು. ಬಟ್ ಕಾರಣಾಂತರಗಳಿಂದ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಮಾಡೋದಕ್ಕೆ ಆಗಿಲ್ಲ. ಮುಂದಿನ ದಿನಗಳಲ್ಲಿ ಏನಾದ್ರೂ ಇದರ ಒಂದು ಪ್ರೋಸೆಸ್ ಅನ್ನ ಸ್ಪೀಡ್ ಅಪ್ ಮಾಡಿ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಒಂದು ವಾರದೊಳಗಡೆ ಹಣ ಜಮಾ ಮಾಡ್ತಾರೆ, ನಾವು ಸ್ವಲ್ಪ ವೇಟ್ ಮಾಡಿ ನೋಡ್ಬೇಕಾಗುತ್ತೆ. ಬಟ್ ನೀವು ಕೇಳ್ತಾನೆ ಇದೀರಲ್ವಾ, ಒಂದು ಡೇಟನ ಹೇಳಿ, ಯಾವಾಗ ಬರುತ್ತೆ ಕರೆಕ್ಟ್ ಆಗಿ ಹೇಳಿ ಅಂತ ಹೇಳ್ಬಿಟ್ಟು. ನೋಡಿ, ಇದೇ ದಿನಾಂಕಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ಸರ್ಕಾರದ ಕಡೆಯಿಂದ, ಇಲ್ಲ ಅಂತಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರ ಕಡೆಯಿಂದ ಆಗಿರ್ಬೋದು, ಅಥವಾ ಯಾವುದೇ ಒಂದು ಅಫಿಷಿಯಲ್ಸ್ ಅಪ್ಡೇಟ್ಸ್ ಆದ್ರೆ ನಮಗೆ ಸಿಕ್ತಿಲ್ಲ, ಅಫಿಷಿಯಲ್ ಅಪ್ಡೇಟ್ಸ್ ಆದ್ರೆ ನಮಗೆ ಸಿಕ್ತಿಲ್ಲ. ಸೊ ಹಾಗಾಗಿ ನೀವೇನ್ ವೇಟ್ ಮಾಡ್ಬೇಕು ಅಂತ ಅಂದ್ರೆ, ನಿಮ್ಗೆ 21ನೇ ಕಂತು ಹಣ ಈ ತಿಂಗಳು ಕಂಪ್ಲೀಟ್ ಆಗುವಷ್ಟು ಒಳಗಡೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಬರುವಂತಹ ಎಲ್ಲಾ ಸಾಧ್ಯತೆಗಳನ್ನು ಸಹ ಇದೆ. ಸೊ ಹಾಗಾಗಿ ಸ್ವಲ್ಪ ವೇಟ್ ಮಾಡಿ. ಇಲ್ಲಿ ಸಾಕಷ್ಟು ಫಲಾನುಭವಿಗಳು ಕೇಳ್ತಿದ್ರೆ 20ನೇ ಕಂತು ಹಣದವರೆಗೂ ಕೊಟ್ಟರು, ಮತ್ತೆ ಇನ್ನ ಪ್ರತಿ ತಿಂಗಳು ಕೊಡ್ತಾರೋ ಇಲ್ವೋ, ಏನಾಗುತ್ತೋ, ನಿಮ್ ಸ್ಟಾಪ್ ಆಗುತ್ತಾ ಮತ್ತೊಂದು ಅಂತ ಎಲ್ಲಾನು ಸಹ ಕೇಳ್ತಿದ್ರ. ನೋಡಿ, ಸದ್ಯಕ್ಕೆ ಯಾವುದನ್ನು ಸಹ ಡಿಸೈಡ್ ಆದ್ರೆ ಆಗಿಲ್ಲ. ಸದ್ಯಕ್ಕೆ ಇವೆಲ್ಲಾನು ಒಂದಿಷ್ಟು ನ್ಯೂಸಸ್ ಏನ್ ವೈರಲ್ ಆಗ್ತಿದಾವೆ, ಎಲ್ಲಾ ನ್ಯೂಸಸ್ ಸಹ ಸ್ವಲ್ಪ ಸುಳ್ಳು ಸುದ್ದಿನೂ ಸಹ ಆಚೆ ತುಂಬಾ ವೈರಲ್ ಆಗ್ತಿದೆ. ಗೃಹಲಕ್ಷ್ಮಿ ಯೋಜನೆ ಸ್ಟಾಪ್ ಆಗುತ್ತೆ ಮತ್ತೊಂದು ಅಂತ ಹೇಳ್ಬಿಟ್ಟು. ಯಾವುದೇ ಕಾರಣಕ್ಕೂ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಆದ್ರೆ ಸ್ಟಾಪ್ ಆಗೋದಿಲ್ಲ. ಜಮಾ ಮಾಡೋದು 1 or 2 ಮಂತ್ಸ್ ಲೇಟ್ ಆಗಿದೆ ಅಷ್ಟೇ. ಬಟ್ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಆಗುವಂತಹ ಎಲ್ಲಾ ಸಾಧ್ಯತೆಗಳು ಇದೆ. ಮುಂದಿನ ದಿನಗಳಲ್ಲಿ ಯಾವ ದಿನಾಂಕಕ್ಕೆ 21ನೇ ಕಂತು ಹಣ, 22ನೇ ಕಂತು ಹಣ, 23ನೇ ಕಂತು ಹಣ ಜಮಾ ಮಾಡ್ತಾರೆ, ಇದ್ರ ಬಗ್ಗೆ ಸರ್ಕಾರದ ಕಡೆಯಿಂದ ಏನೊಂದು ನಿರ್ಧಾರನ ತಗೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಮುಂದಿನ ವಿಡಿಯೋಸ್ ಅಲ್ಲಿ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತಾ ಇರ್ತೀನಿ. ಅಲ್ಲಿಯ ತನಕ ಚಾನಲ್ಗೆ ಲೈಕ್ ಮಾಡಿ ಅಂಡ್ ಹಾಗೇನು ಸಬ್ಸ್ಕ್ರೈಬ್ ಅನ್ನ ಮಾಡಿ. ಇವತ್ತಿನ ಈ ವಿಡಿಯೋದಲ್ಲಿ ಪ್ರತಿಯೊಬ್ಬರು ಸಹ ಈಗ ಒಂದು 2 ಮಂತ್ಸ್ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗಿಲ್ಲ ಅಲ್ವಾ, ನಿಮ್ಮ ಒಂದು ಒಪಿನಿಯನ್ ಏನಿದೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟ್ ಅನ್ನ ಮಾಡಿ. ಏನೇ ಒಂದು ಗೃಹಲಕ್ಷ್ಮಿ ಯೋಜನೆ 21ನೇ ಕಂತು ಹಣ ನಿಮಗೆ ಬಂದಿದೆಯಾ ಬಂದಿಲ್ವಾ ಅನ್ನೋದನ್ನು ಸಹ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್.